ಮುಜಾವರಿ ಚಾನಲ್ಗೆ ಸ್ವಾಗತ. ವೈದ್ಯರದಾರಲ್ಲ ಇವತ್ತು ಒಂದು ಸಸ್ಯದ ಬಗ್ಗೆ ಮಾಹಿತಿ ಹೇಳಕತ್ತಾರ. ಆದಷ್ಟು ಇದನ್ನು ಜನರಿಗೆ ತಲುಪಿಸ್ರಿ. ಫುಲ್ ವಿಡಿಯೋ ನೋಡಿರಿ, ಬೇರೆಯವ್ರು ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಮುಂದೆ ನಾವು ವಿಡಿಯೋ ಹಾಕಕ್ಕೆ ನಮಗೂ ಪ್ರೋತ್ಸಾಹ ಮಾಡಿರಿ. ನಮಸ್ಕಾರ, ಮುಜಾವರಿ ಚಾನಲ್ಗೆ ಸ್ವಾಗತ. ಇದು ಏನೈತಲ್ರಿ, ಇದೊಂದು ಗಿಡ ಅಂತ ತಿಳಿರಿ. ಇದಕ್ಕೇನಂತೇವೆ ನಾವು, ಕೆಲವೊಂದು ಮಂದಿ ಬೇರೆ 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 ಹೆಸರು ಹೇಳ್ತಾರೆ. ಏನು ರೀ, ಅದು ಅಂತೂ ನನಗೆ ಕೂನಿಲ್ಲ. ನಮ್ಮ ಮುತ್ಯಾರು ಹೇಳಿದ್ದೆ, ನಾ ಹೆಸರು ಹೇಳ್ತೀನಿ, ಅದು ಎದಕ್ಕೆ ಬರ್ತೈತಿ ಎಲ್ಲ ಹೇಳ್ತೀನಿ ನಿಮ್ಗೆ. ಒಬ್ರಿಗೊಬ್ರಿಗೆ ಏನೈತಲ್ಲ ಶೇರ್ ಮಾಡೋತಿರ್ಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಇದು ನೋಡ್ರಿ, ಇದರ ಹೆಸರು ಎಲು ಸಂದಕ್ ಅಂತಾರೆ. ಇದಕ್ಕೆ ಇಲ್ಲೈತೆ ನೋಡ್ರಿ, ಇಲ್ಲಿ ಎದು ಸಂದಕ್ ಅಂತಾರೆ, ಎಲು ಸಂದಕ. ಹೂ ನೋಡ್ರಿ, ಇಲ್ಲೈತೆ ನೋಡ್ರಿ ಹೂವು. ಇದು ಕಾಂಡ್ ಬಂದಿದ್ದು ಇಂಥದ್ದೇ ತಪ್ಪಲಿರ್ತೈತಿ. ತಪ್ಪಲಿದು ಒಣಗಿಸ್ಕೊತೈತಿ, ಪೂರಾ ಒಣಗಿಸ್ಕೊತೈತಿ. ಇದು ತಪ್ಪಲ ಒಣಗಿಸ್ಕೊಳ್ಳೋ ಅಂತ ಇದು ಎದಕ್ಕೆ ಬರ್ತದಪ್ಪ ಅಂದ್ರೆ, ಕೆಲವೊಂದು ಉರಿ ಬರ್ತಿದ್ದು, ಸಾಕಷ್ಟು ಉರಿ ಬರುವಂಥದ್ದು. ಇದು ಜ್ವರ ಅಂತೇವೆ. ನೀವು ನಿಮ್ಮ ಕಡೆ ಜ್ವರ ಅಂತೀರಿ, ನಮ್ಮ ಕಡೆ ಉರಿ ಅಂತೇವೆ ನಾವು. ಜ್ವರ ಬರುವಂಥದ್ದು, ಜ್ವರ ತೆಗಿಯುವಂಥದ್ದು. ಸಂಧಿ ಒಳಗೆ ಜ್ವರ ಇದ್ದು ಅಂದ್ರೆ ತೆಗಿತಿತ್ತಿದ್ದು. ಕೀಲದೊಳಗೆ ಸಂಧಿ ಒಳಗೆ ಅಂತಿದ್ರು ನೋಡ್ರಿ ಮೊದಲು. ಅದ್ರೊಳಗೆ ಜ್ವರ ತೆಗಿಯುವಂಥದ್ದು ಇದು ಔಷಧ. ಇದಕ್ಕೆ ಜ್ವರ ತೆಗಿಬೇಕಾದ್ರೆ ಹ್ಯಾಂಗೆ ತೆಗಿಬೇಕಪ್ಪ ಅಂದ್ರೆ, ಇದ್ರದ್ದು ಏನೈತಲ್ಲ, ಇದು ಕಾಂಟಿಕೆಗಳಾಗಿ ಉಳಿದಿರ್ತವೆ. ತಪ್ಪಲತ್ರ ಹೋಗ್ಬಿಡ್ತೈತಿ. ಈಗ ಇದ್ರದ್ದು ಏನೈತಲ್ಲ ಔಷಧ, ಇದು ಇಲ್ಲದ ನೋಡ್ರಿ, ಕಾಂಟಿ ಬರೀ ಕಾಂಟಿಕೆ ಉಳಿತಾವೆ. ಇದು ಎಲು ಸಂದಕ ಅಂತಾರೆ ಇದಕ್ಕೆ. ನಿಮ್ಮ ಕಡೆ ಏನಂತಾರೆ ನನಗೆ ಕೂನಿಲ್ಲ. ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ, ನಮ್ಮ ಬಸವನ ಬಾಗೇವಾಡಿ ಡಿಸ್ಟಿಕ್ದೊಳಗೆ ಏನೈತಲ್ಲ, ನಮ್ಮ ಮುತ್ಯಾರು ತೋರಿಸಿದ್ರು ನಮಗೆ ಏನೈತಲ್ಲ ಎಲು ಸಂದಕಪ್ಪ ಅಂತ ತೋರಿಸಿದ್ರು. ಇದು ಏನು ಎಷ್ಟೋ ಸಾಕಷ್ಟು ನಮ್ಮ ಮೈ ಒಳಗೆ ಉರಿಗಳು ಬರ್ಲಾಕತ್ತು ಅಂದ್ರೆ, ಎಲುವಿನಾಗ ಉರಿ ಅಂತಾರೆ ಡಾಕ್ಟ್ರುಗಳು. ಎಲುವಿನಾಗ ಉರಿ ಬರ್ಲಾಕತ್ತಂದ್ರೆ ಇದ್ರ ತಪ್ಪಲೇನೈತಲ್ಲ, ಹರಿದ ಕಿಸಿಂದ ಒಂದು ಕರಿಮೆಣಸು ಮತ್ತು ಒಂದು ಕರಿಮೆಣಸು ಹಾಕೋದು. ಇದ್ರಾಗ ಹಾಕಿ ಕಿಸಿಂದ ಏನೈತಲ್ಲ, ಕರಿಮೆಣಸು ಒಂದೇ ಹಾಕಬೇಕು, ಒಂದಿಷ್ಟು ತಪ್ಪಲ ಬೇಕು. ತಪ್ಪಲ್ದು ಸೈಜ್ ತೋರಿಸ್ತೀನಿ ನಿಮ್ಗೆ. ನೀವು ಯಾಕಂದ್ರೆ ಮತ್ತೆ ಕಿರಿಕಿರಿ ಮಾಡ್ಕೊಂಡು ಕುಂದಿರ್ಬೇಡ್ರಿ. ಈಗ ಇದು ಏನು ಇಂಥ ಕಾಂಡಿ ಉಳಿದಲ್ಲಿದು, ಇದು ಒಣಗಿಸಿಂದ ತಪ್ಪಲಾನು ಉಳಿದಲ್ಲ. ಇದ್ರಾಗ ಇಷ್ಟೇನೈತಲ್ಲ, ಇಷ್ಟಿಟ್ಟು ಏನೈತಲ್ಲ, 2 ಗ್ಲಾಸ್ ನೀರು ಹಾಕಿರಿ. ಹಾಕಿಸಿಂದ ಕಳ ಕುದಿಲಿ. ಕುದ್ದಿಂದ 1 ಗ್ಲಾಸ್ ನೀರು ಅಂತ ತಿಳ್ಕೊರಿ. ಇಲ್ಲಿಗೆ 2 ಗ್ಲಾಸ್ ನೀರು ಹಾಕಿದ್ರಂದ್ರೆ 4 ಭಾಗ ಕುದ್ದಿರ್ಬೇಕು, 3 ಭಾಗ ಕುದಿಬೇಕು. ಇದು ಕುದ್ದಿಂದ ಏನೈತಲ್ಲ, ಸೋಸ್ಕಿಸಿಂದ ನೀವು ಕುಡ್ಕೋತೆ ಬಂದ್ರಂದ್ರೆ ಅಂಥದ್ದೇ ಎಲುನೊಳಗೆ ಇರುವಂಥದ್ದು ಉರಿ ಏನೈತಲ್ಲ, ಅದು ಕಡ್ಯಾಕಾಗುವಂಥದ್ದು. ಇದು ಎಲು ಸಂದಕ ಅಂತಾರೆ. ಇನ್ನೊಂದು ಅದಕ್ಕೆ ಬರ್ತದಪ್ಪ ಅಂದ್ರೆ, ಸಾಕಷ್ಟು ನಮ್ಮ ವೈದ್ಯರು ಮಾಡ್ತಾರೆ ಮತ್ತು ಇವರು ಮಾಡುವಂಥದ್ದೇನು ಯಾರು ಮುಚ್ಚಿಟ್ಕೊಂಡು ಹೋಗ್ತಾರೆ. ಅವರು ನಮಗೇನು ತಿಳಿಸೋದಿಲ್ಲ. ನಾವು ಏನು ಮಾಡೇವಿ, ಮುಂದಿನ ಪೀಳಿಗೆನೂ ಬರುವಂಥದ್ದು ತಿಳಿಸುವಂಥದ್ದು. ಎಲುಗಳು ಮುರಿತಾವೆ ನಮ್ಮ ಎಲುವ. ಕೆಲವೊಂದು ಡಾಕ್ಟ್ರ್ ಬೆಲ್ಲಕ್ಕೆ ಹೋದರೂ ಏನಂತಾರೆ, ಅವರು ರಾಡ್ ಹಾಕಬೇಕು, ಅದು ಹಾಕಬೇಕು, ಇದು ಹಾಕ್ಬೇಕಂತಾರೆ. ನಮಗೇನು ಇದು ಏನೈತಲ್ಲ, ಎಲು ಸಂದಕದ್ದು ಏನೈತಲ್ಲ, ಒಂದು ಇದರಷ್ಟು ತೊಗೋಬೇಕು. ಇದು ಪೌಡ್ರ್ ಮಾಡಬೇಕು. ಇದು ಪೂರ ಸಣ್ಣಗೆ ಪೌಡ್ರ್ ಮಾಡಬೇಕು. ಮಾಡಿ ಕಿಸಿಂದ 3 ಬಳ್ಳಿಗೆ ಬರೋಷ್ಟು ಇದು ತೊಗೋಬೇಕು. ಒಣಗಿಸಿ ಪೌಡ್ರ್ ಮಾಡಬೇಕು. ಇದು ಮಾಡಿ ಕಿಸಿಂದ 3 ಬಳ್ಳಿಗೆ ಬರೋಷ್ಟು ಏನೈತಲ್ರಿ, ಎಲು ಸಂದಕದ್ದು ಗಿಡದ್ದು ಏನೈತಲ್ಲ, 3 ಬಳ್ಳಿಗೆ ಬರೋಷ್ಟು ಇದು ಎಲು ಸಂದಕದ್ದು ಪೌಡ್ರ್ ತೊಗೋಬೇಕು. ಕಾಚಿನ ತಪ್ಪಲ ಅಂತಾರೆ. ಅದನ್ನು ನಾನು ಮುಂದಿನ ವಿಡಿಯೋದೊಳಗೆ ತೋರಿಸ್ತೀನಿ ನಿಮ್ಗೆ. ಕಾಚಿನ ತಪ್ಪಲ ಅಂತ ಬರ್ತೈತಿ, ಸಣ್ಣ ಹೂ ಆಗ್ತೈತಿ. ಮುಂದಿನ ವಿಡಿಯೋದಾಗ ತೋರಿಸ್ತೀನಿ. ಅದರದ್ದು 3 ಬಳ್ಳಿಗೆ ಬರೋಷ್ಟು ತೊಗೋಬೇಕು. ಎಲು ಸಂದಕ, ಕಾಚಿನ ತಪ್ಪಲ ಮತ್ತು 1 ಕರಿಮೆಣಸ. ಏನು ರೀ, ನಿಮಗೇನೈತಲ್ಲ ಸೈಜಿಂದ ಮೇಲೆ ನೋಡ್ಕೋಬೇಕು. 3 ಬಳ್ಳಿಯಲ್ಲೇ ತೊಗೊಂಡ್ರೆ ಅಂದ್ರೆ 5 ಕರಿಮೆಣಸು ಹಾಕ್ರಿ. 3 ಬಳ್ಳಿಗೆ ತೊಗೊಳ್ಳೋಂಥದ್ದು. 3 ಬಳ್ಳಿಗೆ ತೊಗೊಳ್ಳೋಂಥ ಇದ್ದು ಅಂದ್ರೆ 5 ಕರಿಮೆಣಸು ಹಾಕಬೇಕು, 5 ಲವಂಗ ಹಾಕಬೇಕು. ಮತ್ತೇನೈತಲ್ಲ, ನಮ್ಮ ಅದು ಕಾಚಿನ ತಪ್ಪಲೆ ಏನೈತಲ್ಲ, ಅದನ್ನು 3 ಬಳ್ಳಿಗೆ ಬರೋಷ್ಟು ತೊಗೋಬೇಕು. ತೊಗೊಂಡ್ಕೊಂಡು ಸಣ್ಣಗೆ ಪೌಡ್ರ್ ಮಾಡ್ಬೇಕು. ಅದಕ್ಕೆ ಪೌಡ್ರ್ ಮಾಡಿಕಿಸಿದ್ದು ಏನೈತಲ್ಲ, ಅದು ಆಡಿನ ಹಾಲು, ಮೇಕೆ ಹಾಲು ಅಂತೇವೆ ನಾವು. ಆಡಿನ ಹಾಲು ಈಗ ಸಿಗ್ಲಿಕ್ಕಂದ್ರೂ ನಿರ್ವಹಣೆ ಇಲ್ಲ. ನೀವು ಆಕಳ ಹಾಲಿನಗಳು ತೊಗೊಂಡ್ರು ನಂಬರ್ 1 ಬರುವಂಥದ್ದು. ಅಂಥದ್ದು ಏನೈತಲ್ಲ, ಅದು ಅಷ್ಟು ಕೂಡಿಸ್ಕಿಸಿದ್ದು ಏನೈತಲ್ಲ, ಕಲಸಿ ಏನೈತಲ್ಲ, ಪೌಡ್ರ್ ಮಾಡಿ ಇಟ್ಟಿರ್ತೀರಲ್ಲ ನೀವು, ಅದನ್ನು 3 ಬಳ್ಳಿಗೆ ಬರೋಷ್ಟೇ ತೊಗೋಬೇಕು. ತೊಗೊಂಡು ಕಿಸಿಂದ ಮುಂಜಾನೆ ಖಾಲಿ ಹೊಟ್ಟೆಲ್ಲ ತೊಗೋಬೇಕು. 1 ಗ್ಲಾಸ್ ಹಾಲು ಇರಬೇಕು. ಆಕಳದಿದ್ದಷ್ಟು, ಎಮ್ಮೆದಿದ್ದಷ್ಟು, ಆಡಿನದಿದ್ದಷ್ಟು. ನಾವು ಕೊಡೋದಂತೂ ಆಡಿನ ಹಾಲ್ಯಾಗೆ ಕೊಟ್ಕೊತ ಬಂದೆವು. ಮುಂದಾದರೂ ಈ ನಾವು ನಮ್ಮ ಮುತ್ತಾನ ಕಾಲದಾಗ
ಈಗ ಸಿಗುವುದಿಲ್ಲ, ನಿರ್ವಾಹ ಇಲ್ಲ. ನಾವು ಕೊಟ್ಟು ನೋಡೇವಿ, ಈಗ ಅದೆಲ್ಲ ಸಕ್ಸಸ್ ಆಗ್ಯಾವ ದೇವ್ರ ಪುಣ್ಯಲಿಂದ. ಮೊದಲು ಅವ್ರು ಆಕಳ ಆಡಿನ ಹಾಲಿನಾಗ ಕೊಡ್ತಿದ್ರು, ನೀವು ಆಡಿನ ಹಾಲ್ನಾಗ ತೊಗೋರಿ, ಆಕಳ ಹಾಲ್ನಾಗ ತೊಗೋರಿ, ಎದ್ರಾಗ ಬೆಕ್ಕದ್ರಾಗ ತೊಗೋರಿ. ಇದು ಏನು ಇವು ಮೂರು ಕುಡಿಸಿಂದ ಯಾವುದು ಇದು ಕಾಚಿನ ತಪ್ಲ ಏನು ರೀ, ಕಾಚಿನ ತಪ್ಲ ಎಲ್ಲ ಭಾಗ ಇರಬೇಕು. ಕಾಚಿನ ತಪ್ಲನೂ ಸಮಭಾಗ, ಇದನ್ನು ಸಮಭಾಗ ಇರಬೇಕು. ಇವು ಮೂರು, ಇದು ಕಾಚಿನ ತಪ್ಲ ಮತ್ತು ಇದು ಒಂದು 3 ತಪ್ಲದಾವ. ಅದ್ರಾಗ ನಾವೊಂದು ನೆನಪು ಹಾರಿನಿ ಹೇಳ್ತೀನಿ ನೋಡ್ರಿ ನಿಮ್ಗೆ. ಹರ್ದಚ್ಕ ಅಂತ ಇರ್ತೈತಿ, ಹರ್ದಚ್ಕ ಸೇಮ್ ಹರ್ದಚ್ಕ, ಕಾಚಿನ ತಪ್ಲ ಮತ್ತು ಇದ್ರ ತಪ್ಲ ಯಾವುದು ನಮ್ಮ ಇದು ಇದು ಇದ್ರದ್ದು ಈ ತಪ್ಲ 3 ಕೂಡಿಸ್ಕಿಸಿಂದ ಏನೈತಲ್ಲ ಬೇಸಿನಾಗ ಹರಿಬೇಕು. 2 ಸೇಮ್ 3 ಸೇಮ್ ಇರಬೇಕು ತಪ್ಲುಗಳು. ಅದ್ರಾಗೇನು 5 ಏಲಕ್ಕಿ, ಲವಂಗ 5 ಏನು ರೀ, ಅವು ಅಷ್ಟು ಕೂಡಿಸ್ಕಿಸಿಂದ ಹಸಿದಿತ್ತಂದ್ರೆ ಗುಳಿಗೆ ರೂಪ ಮಾಡಿರಿ. ಎಲುಸಂದಕ್ಕೆ ಹಸಿದಿತ್ತು ಎಲ್ಲ ಹಸಿವು ತಪ್ಪಲು ಸಿಕ್ಕು ಅಂದ್ರೆ ಗುಳಿಗೆಗಳು ಮಾಡಿರಿ, ಸಣ್ಣ 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 ಗುಳಿಗೆಗಳು ಮಾಡಿರಿ. 3 ಬಳ್ಳಿಗೆ ಬರಷ್ಟೇ ಇರ್ತೈತೆ ಒಂದು ಗುಳಿಗೆ, ಒಣಗತಂದ್ರೆ ಅದು ಅಷ್ಟೇ ಇರ್ತದೆ. ಅದು ಗುಳಿಗೆ ಮಾಡಿರಿ. ಅಥವಾ ಇಲ್ಲಿಕಂದ್ರೆ ಏನೈತಲ್ಲ ಪೌಡ್ರ್ ಮಾಡಿರಿ. ಪೌಡ್ರ್ ಮಾಡಿಕಿಸಿಂದ ಏನೈತಲ್ಲ ಹಾಲಿನೊಳಗೆ ಮುಂಜಾನೆ ಸಂಜೆಗೊಮ್ಮೆ ಅವ್ರು ಪಟ್ಟಿ ಕಟ್ಕೊಂಬರಲಕ್ಕ ಏನೇ ಕರ್ಕೊಂಬರಲಕ್ಕ. ಇಲ್ಲಂದ್ರೂ ಏನೈತಲ್ಲ ಪಟ್ಟಿ ಕಟ್ಟೋರು ನಮ್ಮ ವೈದ್ಯರು ಇರ್ತಾರೆ, ಒಬ್ರಿಗೊಬ್ರು ಹೋರಿ ಅವ್ರು ಬೆಲ್ಲಕ್ಕೆ ಹೋಗಿ ಕಿಸಿಂದ ಏನೈತಲ್ಲ ಅದು ಪಟ್ಟಿ ಕಟ್ಕೊಂಡು ಏನೈತಲ್ಲ ಪಟ್ಟಿ ಮ್ಯಾಲಿಂದ ಏನೈತಲ್ಲ ಅದು ಎಲುವುಗಳು ಹೆಚ್ಚ ಕಡಿಮೆ ಆಗ್ತಿರಬಾರ್ದು, ಎಲುವ ಹೆಚ್ಚ ಕಡಿಮೆ ಆಗ್ತಿರಬಾರ್ದು. ಅದ್ರ ಸಲಾಗಿ ಅದು ಪಟ್ಟಿ ಕಟ್ಟತ್ತೇವೆ ನಾವು. ಯಾಕಂದ್ರೆ ಇದು ಹ್ಯಾಂಗೆ ಕೊಡ್ತೈತಿ ಅದೇ ಟೈಪ್ ಕುಡಿರ್ತದೆ ನಿಮಗೆ ಎಲುವ. ಸಂಧಿ ಒಳಗೆ ಇಂಥಲ್ಲಿ ಕೀಲು ಹೋದರೂ ಸುಖ ಬರ್ತೈತಿ, ನಡ್ಬಾರ್ಕ್ ಇಟ್ಟಿಟ್ಟು ಕೈ ಮುರಿದ್ರು ಬರುವಂಥದ್ದು ಇದು. ಆ ಪಟ್ಟಿ ಕಟ್ಟಿದ್ರೆ ಅಂದ್ರೆ ಮುಂಜಾನೆ ಒಮ್ಮೆ ಸಂಜೆಗೊಮ್ಮೆ ಊಟದಕ್ಕಿಂತ ಮೊದಲು. ಇವು ಏನೈತಲ್ಲ 21 ದಿವಸ ತೊಗೊಂಡ್ರೆ ಅಂದರೆ ಅಂಥದ್ದು ಯಾಕದು ಪೂರಾ ಕಡ್ಯಾಕಾಗೈತಿ, ಅದು ಇದು ಆಗೋದಿಲ್ಲ ಅಂದರೂ ನಮ್ಮ ಡಾಕ್ಟ್ರುಗಳು ಹೇಳಿದ್ದು ಇದಕ್ಕೇನು 100ಕ್ಕೆ 100 ಸತ್ಯವಾಗುವಂಥದ್ದು ನಾವು ಮಾಡಿ ನೋಡೇವಿ. ಮುಂದಿನ ನಿಮ್ಮ ಪೀಳಿಗೆ ಏನೈತಲ್ಲ, ಮುಂದಿನ ಪೀಳಿಗೆಯವ್ರಿಗೆ ಏನೈತಲ್ಲ ನಾವು ಹೇಳುವಂಥದ್ದು. ಮುಂದೇನೈತಲ್ಲ ಇದು ಎಲ್ಲ ನಾವು ಎಲ್ಲ ಕೂಡಿಸಿಂದ ನೀವು ಇಲ್ಲಿ ನೋಡ್ರಿ, ಇಲ್ಲಿ ನಾವು ಹಚ್ಚೋ ನೋಡ್ರಿ, ಇಲ್ಲಿ ಗಿಡ ಕಾಣಿಸ್ತದೆ ನೋಡ್ರಿ, ಇಲ್ಲೆಲ್ಲ ಕಾಣಿಸ್ತದೆ, ಹೂವು ಕಾಂಡಿ ಎಲ್ಲ ಕಾಣಿಸ್ತದೆ ನೋಡ್ರಿ, ಪೂರ ಹಚ್ಚಿದ್ದೈತಿ ಇದು. ಇದ್ರೊಳಗೆ ಏನೈತಲ್ಲ ಮುಂದಿನ ಪೀಳಿಗೆ ಏನೈತಲ್ಲ ಇದಕ್ಕೆ ತೋರಿಸುವಂಥದ್ದು, ನಾ ವಿಡಿಯೋ ಮಾಡುವಂಥದ್ದು ಏನು ಮುಂದಿನ ಪೀಳಿಗೆ ತೋರಿಸುವಂಥದ್ದು. ಕೆಲವೊಂದು ನನ್ನ ಬಡವ್ರು ಇರ್ತಾರೆ, ನಾವು ಹೊಲದಾಗೆ ಮಾಡ್ಕೊಳ್ಳೋರು ಇರ್ತಾರೆ, ಕೆಲವೊಂದು ಮಂದಿಗೆ ರೊಕ್ಕ ಸಿಗೋದಿಲ್ಲ. ಒಬ್ರಿಗೊಬ್ರು ಏನೈತಲ್ಲ ಮುಂದಿನವ್ರು ಶೇರ್ ಮಾಡುತ್ತೀರಿ. ಯಾಕಂದ್ರೆ ಬಡವ್ರು ಈಗೇನೈತಲ್ಲ ನಮ್ಮ ಬೆಳೆ ಬಂದಿರ್ತದೆ, ಬೆಳೆ ಬಂದಾಕ್ರೆ ನಮ್ಮ ರೇಟ್ ಇರೋದಿಲ್ಲ. ನಮ್ಮ ರೈತರದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ನಮ್ಮ ಕರ್ನಾಟಕದೊಳಗೆ ಇಡೀ ಕರ್ನಾಟಕದೊಳಗೆ ಎಲ್ಲಕ್ಕೆ ಹೋಗಲ್ಯಾಕಿದು ಒಬ್ರಿಗೊಬ್ರು ಶೇರ್ ಮಾಡಿರಿ. ನನ್ನ ವಿಡಿಯೋ ಮುಂದಕ್ಕೆ ಹೋಗೋ ಸಲಾಗಿಲ್ಲ, ನಮಗೇನೈತಲ್ಲ ನಾವು ಮುಂದಕ್ಕೆ ಹೋಗೋ ಸಲಾಗಿಲ್ಲ. ನಾ ಇರೋ ತನಕ ಏನೈತಲ್ಲ ಇದು ತೋರಿಸಿ ನಿಮ್ಗೆಲ್ಲರಿಗೆ ತೋರಿಸಿ ಹೋಗ್ಬೇಕಂತ ನಂದೊಂದು ಇದು ಐತಿ. ಮುಂದಿನವ್ರಿಗೆ ಏನೈತಲ್ಲ ನೀವು ಇದು ಮಾಡೋದು ಹೋರಿ. ಇದೇ ನೋಡ್ರಿ ಎಲುಸಂದಕ ಇದೆ ಹೇಳಿ ಕಿಸಿಂದ ಇದು ನಾ ಮುಗಿಸ್ತೀನಿ. ನಮ್ಮ ಇದು ಹೇಳ್ತಾರೆ, ಒಂದು ಜರ ಹೇಳಪ್ಪ ನೀನಾದ್ರು. ಇದು ಔಷಧ ಐತಲ್ರಿ, ಈಗ ಏನಾಕತ್ತಂದ್ರೆ ಈಗಿನ ಕಾಲದ ದವಾಖಾನೆ ತೋರಿಸಿ ಒಬ್ರು ರೊಕ್ಕ ಇರಂಗಿಲ್ಲ, ಏನೂ ಇಲ್ಲ. ಅವ್ರು ಹೇಳಿದಂಥ ಮಾತ್ರದೊಳಗೆ ಸಮ ಪ್ರಮಾಣದಲ್ಲಿ ಎಲ್ಲ ತೊಗೊಂಡು 3 ಬಟ್ಟೆ ಬರುವಂಥ ಔಷಧನ ಒಣಗಿಸಿಟ್ರಿ ಅಂದ್ರೆ 3 ಬಟ್ಟೆಗೆ ತೊಗೊರಿ. ಅಥವಾ ಹಸಿ ಇತ್ತಂದ್ರೆ ಗುಳಿಗೆ ಮಾಡಿ ಮುಂಜಾನೆ ಸಂಜೆಗೆ ಆಡಿನ ಹಾಲು ಅಥವಾ ಈಗಿನ ಕಾಲದಾಗ ಸಿಗ್ಲಿಕ್ಕಂದ್ರೆ ಆಕಳ ಹಾಲು, ಎಮ್ಮೆ ಹಾಲು ಹಂಗೆ ನಡಿತೈತೆ ಅಂತ ಆ ಥರ ತೊಗೊರಿ. 21 ದಿವಸ ಕಡಿಮೆ ಆಗುತ್ತೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೇರೆದವರಿಗೆ ನಿಮ್ಮ ಗ್ರೂಪ್ ಅದು ಇರ್ತಾವಲ್ಲ ಲೋಕಲ್, ಆ ಗ್ರೂಪ್ನಾಗ ಹಾಕಿ ಶೇರ್ ಮಾಡಿರಿ. ಎಲ್ಲರಿಗಿದು ಮಾಹಿತಿ ತಿಳಿತು. ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿರಿ, ವಿಡಿಯೋ ನೋಡಿದ್ರೆ ಸರಿಯಾಗಿ ತಿಳಿತೈತಿ. ಹಂಗೇನ್ರಿ ಇಲ್ಲ ಅಂದ್ರೆ ಇದು ನಂಬರ್ಗೆ ಕಾಲ್ ಮಾಡಿರಿ, ನಂಬರ್ ಹಾಕಿರ್ತೀವಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ. ಉತ್ತರ ಕರ್ನಾಟಕದೊಳಗೆ ಇದನ್ನೇ ಅಂತಾರೆ, ಎಲುಸಂದಕ ಅಂತಲೇ ಅಂತಾರೆ. ಮತ್ತು ಬೇರೆ ಕಡೆ ಏನಾದರೂ ಅಂತಿದ್ರಂದ್ರೆ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಮುತ್ಯಾರ ಅಂತರೂ ಇದು ಹೇಳಿದ್ದು ನಾವು ಹೇಳಕತ್ತೇವೆ ಅಂತ ತಿಳಿರಿ ಅಂತ ಹೇಳ್ರಿ. 2 ಮಾತು ಹೇಳ್ಕೇಸಿ ಮುಗಿಸ್ತೇವೆ. ನಮಸ್ಕಾರ.